ಕೊಯ್ಲೇಷನ್ನಲ್ಲಿ ಅವರು ಗೆಲ್ಲುವ ಸಾಧ್ಯತೆ ಎಷ್ಟು ಸರ್? ನೋಡಿ ನಾನೊಬ್ಬ ಮತದಾರ. ನಿಮ್ಮ ವೈಯಕ್ತಿಕ ನಾನು ಅಭಿಪ್ರಾಯ. ವೈಯಕ್ತಿಕವಾಗಿ ಒಂದು ಓಟ್ ಹಾಕ್ಬಿಡ್ತೀನಿ ಪಾರ್ಟಿ ಆದೇಶದ ಪ್ರಕಾರ ಅಂತ ಇಟ್ಕೊಳ್ಳಿ. ಆದರೆ ನೆಗೆಟಿವ್ ಆಗಿ ಬೀಳ್ತಕ್ಕಂಥ ಓಟ್ಗಳು ನನ್ನ 100 ಪಟ್ಟು ಬಿದ್ದರೆ ನನ್ನ ಓಟಿಂದ ಅವ್ರು ಹೆಂಗೆ ಗೆಲ್ತಾರೆ? ನನ್ನ ಓಟು ನಾನು ಪಾರ್ಟಿ ಆದೇಶದ ಪ್ರಕಾರ ಹಾಕ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಆದರೆ ಒಂದು ಓಟ್ ನಂದು ಒಂದೇನೆ. ಆದರೆ ಬರೋ ಓಟ್ಗಳು ನೂರಾರು ಓಟ್ಗಳು, ಸಾವಿರಾರು ಓಟ್ಗಳು. ಅದರಿಂದ ನನಗನ್ಸುತ್ತೆ ಇಂಥ ಆ್ಯಂಟಿ ಇನ್ಕಂಬೆನ್ಸಿ ಇರೋ ಸಂದರ್ಭದಲ್ಲಿ ಅವರು ಧೈರ್ಯ ಮಾಡ್ತಾರೆ ಅಂತಂದರೆ ಮೆಚ್ಚಲೇಬೇಕು ಅವರಿಗೆ. ಎಷ್ಟು ಅಧಿಕಾರ ದಾಹ ಇದೆ ಅಂತ. ಡೆಫಿನೆಟ್. ಮತ್ತೆರಡನೇದು ಕೋರ್ಟು ತಲೆ ಮೇಲೆ ಕತ್ತಿ ತೂಗ್ತಾ ಇದೆ. 25ನೇ ತಾರೀಕಿಗೆ ಕೋರ್ಟ್ ಇತ್ತು. ಒಂದು ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಒಂದು ಕಡೆ ಅವ್ರನ್ನ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ, ಕಿತ್ತಾಕಿದ್ದಾರೆ ಅವರ ಮೆಂಬರ್ಶಿಪ್ಪನ್ನು. ಅವರು ಉಳ್ಕೊಂಡಿರೋದು ಈಗೇನು ಬರೇ ಅದಕ್ಕೊಂದು ತಡೆಯಾಜ್ಞೆ ತಂದ್ಕೊಂಡು ಉಳ್ಕೊಂಡರೆ. ಆದರೆ ಏನೇನು ವಿಚಾರಗಳನ್ನು ಎತ್ತಿ ಕೋರ್ಟು ಅವರನ್ನು ಡಿಸ್ಮಿಸ್ ಮಾಡ್ತೋ, ಅವ್ರನ್ನ ವಜಾ ಮಾಡ್ತೋ, ಅವಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಅದರಿಂದ ನನಗನ್ನಿಸ್ತಾ ಇದೆ ಜನ ಡಿಸ್ಮಿಸ್ ಮಾಡೋಕ್ಕಿಂತ ಮುಂಚೆ ಕೋರ್ಟ್ ಇದೆಯಲ್ಲ ಅದರಿಂದ ಬಚಾವ್ ಆಗಬೇಕಲ್ಲ. ಇನ್ನೂ ಟೈಮ್ ಇದೆಯಲ್ಲ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿದ್ರು ಕೂಡ ನಿಮಗೆ ಗೊತ್ತಿದೆ, ಇಂದಿರಾ ಗಾಂಧಿ ಅಧಿಕಾರದಲ್ಲಿತ್ತು, ಪವರ್ಫುಲ್ ಆಗಿದ್ದ ಕಾಲದಲ್ಲಿ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ನೀವು ನೋಡಿದಿರಿ. ಮೊನ್ನೆ ಸುಪ್ರೀಂ ಕೋರ್ಟು ಯಾರನ್ನೂ ಮುಲಾಜ್ ನೋಡ್ದಲೆ ಈ ಬಾಂಡ್ ಇದೆಯಲ್ಲ, ಎಲೆಕ್ಷನ್ ಬಾಂಡ್ ರದ್ದುಪಡಿಸಿ ಆಚೆ ಹಾಕಿದೆ. ನೀವು ಮೊನ್ನೆ ರಿಸಲ್ಟ್ ನೋಡ್ರಿ, ಚಂಡೀಗಢದಲ್ಲಿ ಒಬ್ಬ ಎಲೆಕ್ಟ್ರಾಲ್ ಇದನ್ನೇ ತಿದ್ದುಪಡಿ ಮಾಡಿದಂಥ ಒಬ್ಬ ಅಧಿಕಾರಿ ಮಾಡಿ ಒಬ್ಬ ಮೇಯರ್ನ ಕಿತ್ತಾಕಿದ. ಸುಪ್ರೀಂ ಕೋರ್ಟ್ ಎಲ್ಲರೂ ನೋಡಿನೇನ್ರಿ, ಟೇಬಲ್ ಮೇಲೆ ಲೆಕ್ಕ ಹಾಕಿ ನೀನಿಲ್ಲ ಆಚೆಗೆ ಹೋಗು ಅಂತೇಳಿ ಅವನ ಎದುರುಗಡೆ ಅಂತ ಅಂದ್ಬಿಟ್ಟು ಕೂರಿಸಿದ್ರು. ಯಾವ ಇನ್ಫ್ಲೂಯೆನ್ಸು ಏನೂ ಕೋರ್ಟಿಗೆ ನಡೆಯಲ್ಲ. ಕೋರ್ಟು ಜೀವಂತವಾಗಿದೆ. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಇದೆಯಲ್ಲ, ಅದಿನ್ನೂ ಬದುಕಿದೆ, ಸತ್ತಿಲ್ಲ. ಸರಿ, ಅವರು ಕೊಯ್ಲೇಷನ್ನಲ್ಲಿ ಅವರು ಗೆಲ್ಲುವ ಸಾಧ್ಯತೆ ಎಷ್ಟು ಸರ್? ನೋಡಿ ನಾನೊಬ್ಬ ಮತದಾರ. ನಿಮ್ಮ ವೈಯಕ್ತಿಕ ನಾನು ಅಭಿಪ್ರಾಯ. ವೈಯಕ್ತಿಕವಾಗಿ ಒಂದು ಓಟ್ ಹಾಕ್ಬಿಡ್ತೀನಿ ಪಾರ್ಟಿ ಆದೇಶದ ಪ್ರಕಾರ ಅಂತ ಇಟ್ಕೊಳ್ಳಿ. ಆದರೆ ನೆಗೆಟಿವ್ ಆಗಿ ಬೀಳ್ತಕ್ಕಂಥ ಓಟ್ಗಳು ನನ್ನ 100 ಪಟ್ಟು ಬಿದ್ದರೆ ನನ್ನ ಓಟಿಂದ ಅವ್ರು ಹೆಂಗೆ ಗೆಲ್ತಾರೆ? ನನ್ನ ಓಟು ನಾನು ಪಾರ್ಟಿ ಆದೇಶದ ಪ್ರಕಾರ ಹಾಕ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಆದರೆ ಒಂದು ಓಟ್ ನಂದು ಒಂದೇನೆ. ಆದರೆ ಬರೋ ಓಟ್ಗಳು ನೂರಾರು ಓಟ್ಗಳು, ಸಾವಿರಾರು ಓಟ್ಗಳು. ಅದರಿಂದ ನನಗನ್ಸುತ್ತೆ ಇಂಥ ಆ್ಯಂಟಿ ಇನ್ಕಂಬೆನ್ಸಿ ಇರೋ ಸಂದರ್ಭದಲ್ಲಿ ಅವರು ಧೈರ್ಯ ಮಾಡ್ತಾರೆ ಅಂತಂದರೆ ಮೆಚ್ಚಲೇಬೇಕು ಅವರಿಗೆ. ಎಷ್ಟು ಅಧಿಕಾರ ದಾಹ ಇದೆ ಅಂತ. ಡೆಫಿನೆಟ್. ಮತ್ತೆರಡನೇದು ಕೋರ್ಟು ತಲೆ ಮೇಲೆ ಕತ್ತಿ ತೂಗ್ತಾ ಇದೆ. 20ನೇ ತಾರೀಕಿಗೆ ಕೋರ್ಟ್ ಇತ್ತು. ಒಂದು ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಒಂದು ಕಡೆ ಅವ್ರನ್ನ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ, ಕಿತ್ತಾಕಿದ್ದಾರೆ ಅವರ ಮೆಂಬರ್ಶಿಪ್ಪನ್ನು. ಅವರು ಉಳ್ಕೊಂಡಿರೋದು ಈಗೇನು ಬರೇ ಅದಕ್ಕೊಂದು ತಡೆಯಾಜ್ಞೆ ತಂದ್ಕೊಂಡು ಉಳ್ಕೊಂಡರೆ. ಆದರೆ ಏನೇನು ವಿಚಾರಗಳನ್ನು ಎತ್ತಿ ಕೋರ್ಟು ಅವರನ್ನು ಡಿಸ್ಮಿಸ್ ಮಾಡ್ತೋ, ಅವ್ರನ್ನ ವಜಾ ಮಾಡ್ತೋ, ಅವಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಅದರಿಂದ ನನಗನ್ನಿಸ್ತಾ ಇದೆ ಜನ ಡಿಸ್ಮಿಸ್ ಮಾಡೋಕ್ಕಿಂತ ಮುಂಚೆ ಕೋರ್ಟ್ ಇದೆಯಲ್ಲ ಅದರಿಂದ ಬಚಾವ್ ಆಗಬೇಕಲ್ಲ. ಇನ್ನೂ ಟೈಮ್ ಇದೆಯಲ್ಲ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿದ್ರು ಕೂಡ ನಿಮಗೆ ಗೊತ್ತಿದೆ, ಇಂದಿರಾ ಗಾಂಧಿ ಅಧಿಕಾರದಲ್ಲಿತ್ತು, ಪವರ್ಫುಲ್ ಆಗಿದ್ದ ಕಾಲದಲ್ಲಿ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ನೀವು ನೋಡಿದಿರಿ. ಮೊನ್ನೆ ಸುಪ್ರೀಂ ಕೋರ್ಟು ಯಾರನ್ನೂ ಮುಲಾಜ್ ನೋಡ್ದಲೆ ಈ ಬಾಂಡ್ ಇದೆಯಲ್ಲ, ಎಲೆಕ್ಷನ್ ಬಾಂಡ್ ರದ್ದುಪಡಿಸಿ ಆಚೆ ಹಾಕಿದೆ. ನೀವು ಮೊನ್ನೆ ರಿಸಲ್ಟ್ ನೋಡ್ರಿ, ಚಂಡೀಗಢದಲ್ಲಿ ಒಬ್ಬ ಎಲೆಕ್ಟ್ರಾಲ್ ಇದನ್ನೇ ತಿದ್ದುಪಡಿ ಮಾಡಿದಂಥ ಒಬ್ಬ ಅಧಿಕಾರಿ ಮಾಡಿ ಒಬ್ಬ ಮೇಯರ್ನ ಕಿತ್ತಾಕಿದ. ಸುಪ್ರೀಂ ಕೋರ್ಟ್ ಎಲ್ಲರೂ ನೋಡಿನೇನ್ರಿ, ಟೇಬಲ್ ಮೇಲೆ ಲೆಕ್ಕ ಹಾಕಿ ನೀನಿಲ್ಲ ಆಚೆಗೆ ಹೋಗು ಅಂತೇಳಿ ಅವನ ಎದುರುಗಡೆ ಅಂತ ಅಂದ್ಬಿಟ್ಟು ಕೂರಿಸಿದ್ರು. ಯಾವ ಇನ್ಫ್ಲೂಯೆನ್ಸು ಏನೂ ಕೋರ್ಟಿಗೆ ನಡೆಯಲ್ಲ. ಕೋರ್ಟು ಜೀವಂತವಾಗಿದೆ. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಇದೆಯಲ್ಲ, ಅದಿನ್ನೂ ಬದುಕಿದೆ, ಸತ್ತಿಲ್ಲ. ಸರಿ.